ಎಲ್ಲರಿಗೂ ನಮಸ್ಕಾರ. ನಾವೀಗ ನೋಡುತ್ತಿರುವುದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಮಂದಿರವನ್ನು. ಸೊಲ್ಲಾಪುರದ ಸಿದ್ದರಾಮೇಶ್ವರರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣರಾಗಿದ್ದಾರೆ. ಬಸವಣ್ಣನವರ ಸಮಕಾಲೀನರಾದ ಇವರು ಅನುಭವ ಮಂಟಪದ ಪ್ರಮುಖ ಶರಣರಲ್ಲಿ ಒಬ್ಬರಾಗಿದ್ದಾರೆ. ಇವರು ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತನಾಮದಲ್ಲಿ ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ಸಿದ್ದೇಶ್ವರ ಮಂದಿರವು ಸೊಲ್ಲಾಪುರದ ಪ್ರಮುಖ ಭಕ್ತಿ ಸ್ಥಳವಾಗಿದ್ದು, ಕೆರೆಯ ಮಧ್ಯಭಾಗದಲ್ಲಿರುವ ಈ ದೇವಾಲಯ ಒಂದು ವಿಶಿಷ್ಟ ದೇವಾಲಯವಾಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಇಲ್ಲಿ ಗಡ್ಡಾ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ಅನುಭವ ಮಂಟಪದ ಶಿವಶರಣರಲ್ಲಿ ಒಬ್ಬರಾಗಿದ್ದ ಸಿದ್ದರಾಮೇಶ್ವರರು ಕಲ್ಯಾಣದ ಕ್ರಾಂತಿಯ ನಂತರ ಇದೇ ಭಾಗದಲ್ಲಿ ಬಂದು ಲಿಂಗೈಕ್ಯರಾಗಿದ್ದಾರೆ. ಅದೇ ಸ್ಥಳವನ್ನು ನಾವೀಗ ನೋಡುತ್ತಿದ್ದೇವೆ. ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಜೀವಿಸಿದ್ದು 68 ಶಿವಲಿಂಗಗಳನ್ನು ಸ್ಥಾಪಿಸಿರುವುದು ಕೂಡ ವಿಶೇಷವಾಗಿದೆ. ಶಿವಶರಣರಾದ ಸಿದ್ದರಾಮೇಶ್ವರರು ಈ ಭಾಗದಲ್ಲಿ ಪ್ರಮುಖವಾದಂತಹ ಶಿವ ದೇವಾಲಯವನ್ನು ಕೂಡ ನಿರ್ಮಿಸಿದ್ದು ನಾವು ಕಾಣುತ್ತಿದ್ದೇವೆ. ಈ ದೇವಾಲಯದ ಒಳಭಾಗ ಸಂಪೂರ್ಣವಾಗಿ ಅತ್ಯಂತ ಸುಂದರವಾದಂತಹ ಚಿನ್ನದ ಲೇಪನದಿಂದ ಕೂಡಿರುವಂತೆ ಶೋಭಿಸುತ್ತಿದೆ. ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಕೂಡ ಸಿದ್ದರಾಮೇಶ್ವರನನ್ನು ದರ್ಶನ ಮಾಡುತ್ತಾರೆ. ಈ ಸಿದ್ದೇಶ್ವರ ಮಂದಿರಕ್ಕೆ ಪ್ರತಿದಿನ ಕೂಡ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬಂದು ಸಿದ್ದೇಶ್ವರನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಸಿದ್ದೇಶ್ವರ ಮಂದಿರವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.